ನೀನು ತುಂಬಾ ಯು ಗೋಯಿಂಗ್ ಫಾರ್ ನೈಟ್ ಔಟ್ ಅನ್ಕೊಂಬೇಡ. ನಾನ್ ನಿನ್ ವಯಸ್ಸಲ್ಲಿ ಏನೇನ್ ಮಾಡಿದೀನಿ ಗೊತ್ತಾ ಅಂತ ಫುಲ್ ಲಿಸ್ಟ್ ಹೇಳ್ಬಿಟ್ರು. ನಾನು ಇದೆಲ್ಲ ಏನು ಮಾಡಿಲ್ಲ ಅಂತ. ನಾನೇನ್ ಅಂತದ್ ಹೇಳಿಲ್ಲ. ಅಮ್ಮ ಏನ್ ಹೇಳ ನಾನು ನೈಟ್ ಔಟ್ ಹೋಗ್ಬಿಟ್ಟು ಹುಡುಗಿರೆಲ್ಲ ನಾವೆಲ್ಲ ಒಂದಿನ ಕ್ಯಾರಿಯೋಕೆ ನೈಟ್ ಹೋಗ್ಬಿಟ್ಟು ಹೇಗಿಂಗ್ ಡಾನ್ಸ್ ಮಾಡ್ದೆ ಗೊತ್ತಾ ಟೇಬಲ್ ಮೇಲೆ ಅಂತ ಹೇಳಿದೆ ನಂಗೆ. ಟೇಬಲ್ ಮೇಲೆ ಡಾನ್ಸ್ ಐ ಡೋಂಟ್ ನೋ ವಿಚ್ ಮದರ್ ಶಿ ಇಸ್ ಟಾಕಿಂಗ್. ಇದನ್ನ ಕ್ಲಿಯರ್ ಮಾಡಿಸಿ ಸೀರೆ ಅಲ್ಲಿ ಡಾನ್ಸ್ ಮಾಡ್ಸಕ್ ಆಗಲ್ಲ. ಏನಾಯ್ತು ಅಡಿಗೆ ಬೈದವೆ? ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಹೌದಾ? 2 minutes. ಇನ್ನೊಂದ್ 2 minutes ಅಷ್ಟೇ ರೆಡಿ ಆಗೋಗತ್ತೆ. ಅದು ಗಟ್ಟಿ ಆಗ್ಲಿ, ನಾವು ತಿಂದು ಗಟ್ಟಿ ಆಗೋಣ. ಮುಂದೆ ನಾ ಹೇಳೋ ಮಾತನ್ನ ಕೇಳಿ ನೀವು ಮಹಾಜನಗಳಿಗೆ ಗಟ್ಟಿ ಮನ್ಸ್ ಮಾಡ್ಕೋಬೇಕು. ಎಸ್ಪೆಷಲಿ ಕಾರ್ಪೊರೇಷನ್ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇವರು ಸಾಧಾರಣವಾದ ಮಹಿಳೆ ಅಲ್ಲ. ಯಾರು? ನೀವೇ. ಯಾಕೇನ್ ಮಾಡಿದೆ ನಾನು? ಕಾರ್ಪೊರೇಷನ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದೀರಾ ನೀವು? ಯಾವಾಗ? ಯಾವಾಗ? ಸಂಯುಕ್ತ ಯುಟೆಲ್. ಗುಂಡ ಹ್ಯಾಡ್ ಅ ಗರ್ಲ್ ಫ್ರೆಂಡ್. ಅವಳ ಹೆಸರು ಗೌರಿ ಅಂತ. ಗರ್ಲ್ ಫ್ರೆಂಡ್? ಆದ್ರೆ ಅದು ಬೀದಿ ನಾಯಿ. ಅದು ಗುಂಡಂಗಿಂತ ತುಂಬಾ ವಯಸ್ಸಾಗಿತ್ತು. ಒಂದ್ಸಿಗೆ ಮಹಾಜನಗಳೇ, ಫಸ್ಟ್ ಆಫ್ ಆಲ್ ಗುಂಡ ಸಂಯುಕ್ತದು ಪ್ರೀತಿಯ ನಾಯಿ. ಇವಾಗ ಹೇಳಿ ಗುಂಡನ್ ಇವಾಗ ಇನ್ನೊಂದು ಗುಂಡನ್ ಗರ್ಲ್ ಫ್ರೆಂಡ್ ಬೀದಿ ನಾಯಿ. ಇವಾಗ ಹೇಳಿ. ಅವಳಿಗೆ ಗುಂಡಂಗಿಂತ ಒಂದ್ 5-6 ವರ್ಷ ದೊಡ್ಡೋಳು. ಅವಳ ಹೆಸರು ಗೌರಿ. ಆದ್ರ ನಮ್ಮ ಮನೆ ಪಕ್ಕದ ಮನೇಲಿ ಪಿಂಕಿ ಅಂತ ಒಂದ್ ಕಾಂಬ್ರೇನಿಯನ್ ಇತ್ತು. ಚಿಕ್ಕೋಳೋಳು ಆಯ್ತಾ. ಗುಂಡಂಗ್ ಅವಳ ಬಗ್ಗೆ ಲವ್ ಆಗ್ಬಿಡ್ತು ಆಯ್ತಾ. ಸೊ ಗುಂಡ ಅಂಡ್ ಶಿ ಹ್ಯಾಡ್ ಅನ್ ಅಫೇರ್. ಸೊ ಗೌರಿ ಕೋಪ ಬಂದ್ಬಿಟ್ಟು ಪಿಂಕಿ ಮೂತಿ ಕಚ್ಬಿಟ್ಟು. ಸೊ ಅದಕ್ಕೆ ಏನ್ ಮಾಡಿದ್ರು, ಪಿಂಕಿ ಮನೆಯವರು ಕಾರ್ಪೊರೇಷನ್ ಹೋಗ್ಬಿಟ್ಟು ಅದ್ ಬೀದಿ ನಾಯಿ ಅಲ್ವಾ ಕರ್ಕೊಂಡ್ ಹೋಗಿ ಅಂತ ಕಂಪ್ಲೇಂಟ್ ಮಾಡಿದ್ರು. ಅಯ್ಯೋ. ಸೊ ಅವ್ರು ಕಾರ್ಪೊರೇಷನ್ ಅವ್ರು ಬಂದ್ರ ಗೌರಿನ್ ಕರ್ಕೊಂಡ್ ಹೋಗ್ಬಿಟ್ರು. ಓ ಗಾಡ್. ಆಗ ನಮ್ಮ ಮನೆ ರೋಡಲ್ಲಿ ಎಲ್ಲ ಬಾಯ್ಸ್ ಎಲ್ಲ ಅಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದ ವರ್ಕರ್ಸ್ ಎಲ್ಲ ಬಂದ್ಬಿಟ್ಟು ಗೌರಿನ್ ಕರ್ಕೊಂಡ್ ಹೋಗ್ತಾ ಇದಾರೆ ಅಂತ ನಮ್ ಮನೇಲಿ ನಾಕ್ ಮಾಡಿ. ನಮ್ಮಮ್ಮ ಬೆಳಿಗ್ಗೆ ಎದ್ಬಿಟ್ಟು ಕಾರ್ಪೊರೇಷನ್ ಗಾಡಿ ನೋಡ್ಬಿಟ್ಟು ಅವ್ರು ಓಡ್ತಾ ಇದಾರೆ ಇದ್ರಿಂದ ಆಯ್ತಾ. ಅವ್ರಿಂದ ಎಲ್ಲ ಬೀದಿ ಮಕ್ಳು ಅವ್ರ ಅಮ್ಮಂದ್ರು ನಮ್ ಮನೆ ಕೆಲ್ಸದವ್ರು ಫುಲ್ ರೋಡ್ ಓಡ್ತಾ ಇದೆ ಆಯ್ತಾ. ಆಗ ಕಾರ್ಪೊರೇಷನ್ ಅವರು ಆಗ್ತಾನೆ ಮುಂಗಾರು ಮಳೆ ಸೂಪರ್ ಡೂಪರ್ ಹಿಟ್. ಹೇ ಮುಂಗಾರು ಮಳೆ ಅಂತ ಕಿರ್ಚ್ಕೊಳಕ್ ಶುರು ಮಾಡಿ ಮುಂಗಾರು ಮಳೆ ಅಂತ ಹಿಂಗೋಗಿ ಇಡೀ ರೋಡ್ ಆಚೆ ಬಂದಿತ್ತು. ಫುಲ್ ಗಲಾಟೆ ಆಗೋಯ್ತು. ಅದ್ ತುಂಬಾ ಫೇಮಸ್ ಸ್ಟೋರಿ. ಇನ್ನೊಂದ್ ಸ್ಟೋರಿ ಹೇಳ್ಬೇಕು. ಅಲ್ಲಿ ಪಕ್ಕದ ಮನೇಲಿ ಇನ್ನೊಬ್ಬ ಚಿಕ್ಕ ಹುಡ್ಗ ಇದ್ದ ಆಯ್ತಾ. ನಾನ್ ಅಂಗಡಿಗೆ ಹೋಗ್ಬಿಟ್ಟು ಸಾಮಾನ್ ತರ್ತಾ ಇದ್ರೆ ಅವನು ಇಷ್ಟಿಷ್ಟು ಅವ್ನು ಇನ್ನು ಮಾತಾಡಕ್ಕೂ ಸರಿಯಾಗಿ ಬರಲ್ಲ. ಆಚೆ ಬಂದ್ಬಿಟ್ಟು ಹೇ ದೇಕೋ ದೇಕೋ ಗುಡ್ಡಕ್ಕಿ ಮಾ ಜಾ ರಹಿ ಹೇ ನಾನಲ್ಲ ಗುಡ್ಡಕ್ಕಿ ಮಾ ಮುಂಗಾರು ಮಳೆ ಅಮ್ಮ ಇಂದ ಗುಂಡಕ್ಕಿ ಮಾನು ಆಗ್ಬಿಟ್ಟು. ಆಮೇಲೆ ಇವಾಗ ನಾವ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗುಂಡಾಸ್ ಹೌಸ್ ಇದೆಲ್ಲ ಫುಲ್ ನಮ್ ಮನೆ ಎಂಟರ್ ಆದ್ರೂ ಫಸ್ಟ್ ನೇಮ್ ಯು ಸಿ ಇಸ್ ಗುಂಡಾಸ್. ಇದನ್ನ ಚೆಕ್ ಮಾಡೋಣ. ಬೆಂದಿದ್ಯಾ? ಆಲ್ಮೋಸ್ಟ್ ಆಯ್ತು. ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕ್ಬೇಕಾ ಇವಾಗ? ಓಕೆ. ಎಷ್ಟು ಬೆಲ್ಲ ಹಾಕ್ಬೇಕು? 1 ಕಪ್ಗೆ ಆಲ್ಮೋಸ್ಟ್ 2.5 ಅಚ್ಚು. ಕರೆಕ್ಟ್. ಓಕೆ. ಸೊ ಬರೀ ಬೆಲ್ಲ ಹಾಕ್ಬೇಡಿ, ಪುಡಿ ಮಾಡ್ಕೊಂಡು ಬೆಲ್ಲನ ಹಾಕಿ. ಸೊ ಇದು ಒಂಚೂರು ಟೈಮ್ ಆಗತ್ತಲ್ಲ, ಬೆಲ್ಲ ಕರಗ್ಬೇಕಲ್ವಾ? ಕರಗ್ಬೇಕು. 5 minutes ಆಗುತ್ತೆ. ಓಕೆ. ಯಾಕೆ ಗೊತ್ತಾ, ಪಂಚಮಂ ಕಾರ್ಯಸಿದ್ಧಿ. ಈ 5 ಅನ್ನೋದು ಬಹಳ ಮುಖ್ಯವಾದ ನಂಬರ್. 5th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ ಸಂಯುಕ್ತ ಓದ್ತಿರುವಾಗ ಸ್ಕೂಲ್ ಅಲ್ಲಿ ಏನಾಯ್ತು ಗೊತ್ತಾ, ಈ ನಮ್ಮ ಸುಧಾ ಬೆಳವಾಡಿ ಅವರು ಒಂದು ಟೆಂಪೋ ಟ್ರಾವೆಲರ್ ನ ತಗೊಂಡು ಮನೆ ಹತ್ರ ಇರೋ ಎಲ್ಲಾ ಮಕ್ಕಳನ್ನು ಎತ್ತಾಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ. ಸ್ಕೂಲ್ ಹೋಗಿ ಸಂಯುಕ್ತನ ಆಚೆ ಕರೆದಿದ್ದಾರೆ. ಸಂಯುಕ್ತ ಫುಲ್ ಟೆನ್ಷನ್, ಮನೆಯವ್ರಿಗೆ ಏನೋ ಆಗ್ಬಿಟ್ಟಿದೆ ಅನ್ನೋ ರೇಂಜಿಗೆ ಸ್ಲೋ ಮೋಷನ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಓಡ್ ಆಚೆ ಬಂದ್ರು. ಫುಲ್ ಕಣ್ಣಲ್ಲೆಲ್ಲ ನೀರು. ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡಿದ್ರಿ? ಏನಾಯ್ತು ಆಮೇಲೆ? ನಾವೆಲ್ಲ ಮನೆಯವರು ಡಿಸೈಡ್ ಮಾಡ್ಬಿಟ್ವಿ ಏನಂತ? ಸರ್ಕಸ್ ಹೋಗೋಣ ಅಂತ. ಸರ್ಕಸ್ ಹೋಗೋಣ ಅಂತಾನ? ಒನ್ ಫೈನ್ ಡೇ ವಿ ಡಿಸೈಡೆಡ್ ಎಲ್ಲರೂ ಸರ್ಕಸ್ ಹೋಗೋಣ, ಎಲ್ಲ ಮಕ್ಳನ್ನು ಸೇರ್ಸ್ಕೊಂಡ್ ಕರ್ಕೊಳ್ಳೋಣ, ಮಜಾ ಇರುತ್ತೆ ಅಂತ. ಸೊ ಇವ್ರ ಸ್ಕೂಲಲ್ಲಿ ಇದ್ರಲ್ಲ, ಸೊ ಅದಕ್ಕೆ ಸ್ಕೂಲ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡೋಣ ಅಂತ ಹೋದ್ವಿ. ಸಂಯುಕ್ತ ಯುವರ್ ಪೇರೆಂಟ್ಸ್ ಹ್ಯಾವ್ ಕಮ್ ಅಂತಲ್ಲ, ನಾನ್ ಕಣ್ಣಲ್ಲೆಲ್ಲ ನೀರು ಏನೋ ಆಗ್ಬಾರ್ದಾಗಿದೆ ಅಂತಲ್ಲ. ನೋಡಿದ್ರೆ ಬೀದಿ ಮಕ್ಳು, ಪಕ್ಕದ ರೋಡಿನ ಮಕ್ಳು ಎಲ್ಲಾನು ಟೆಂಪೋ ಟ್ರಾವೆಲರ್ ಹಾಕೊಂಡು ನಾನು ನನ್ ಕಸಿನ್ಸ್ ನ ಕರ್ಕೊಂಡು ಹೋಗಕ್ಕೆ ಸರ್ಕಸ್. ಎಷ್ಟು ರೇಗ್ಸಿದಾರೆ ಅಂದ್ರೆ ನನ್ನ ಸ್ಕೂಲಲ್ಲಿ ಇದಕ್ಕೋಸ್ಕರ. ಇಷ್ಟೇ ನನ್ ಜೀವನಾನೇ ಇಷ್ಟ ಆಗೋಯ್ತು. ಎಂತ ಅದೃಷ್ಟಶಾಲಿ. ಯಾವ ತಾಯಿ ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು ಏನೋ ಸ್ಕೂಲ್ ಅನ್ನು ಕಟ್ ಮಾಡ್ಲಿ, ಚಕ್ಕರ್ ಹೊಡಿಲಿ ಅಂತ ಕರ್ಕೊಂಡು ಹೋಗ್ತಾರೆ. ಅದ್ ಯಾಕೆ ಗೊತ್ತಾ ಹೇಳ, ನಮ್ಮಮ್ಮ ಏನ್ ಮಾಡೋರು, ನಾವ್ ಚಿಕ್ಕವರಾಗಿರ್ಬೇಕಾರೆ ಸ್ಕೂಲ್ಗೆ ಹೋಗಕ್ ಬೋರ್ ಆದ್ರೆ ಎಲ್ಲಾರ ಮನೇಲಿ ಸುಳ್ಳು ಹೊಟ್ಟೆ ನೋವಮ್ಮ, ತಲೆ ನೋವಮ್ಮ ಅಂತೆಲ್ಲ. ನಾವೆಲ್ಲ ಹಂಗ ಹೇಳ್ತಾರಿಲ್ಲ, ಅಮ್ಮ ಬೋರ್ ಅಮ್ಮ ಕ್ಲಾಸ್ಗೆ ಹೋಗಕ್ಕೆ ಅಂದ್ರೆ ಪರವಾಗಿಲ್ಲ ನಿದ್ದೆ ಮಾಡು ಅಂತ ಹೇಳೋರು. she brought us up like that. ಅದಕ್ಕೆ ನಮ್ಗೆ ಸ್ಕೂಲ್ ಅಂದ್ರೆ ಏನೋ ಒಂಥರ ಭಯ ಪಟ್ಕೊಳ್ಳೋದು ಅಥವಾ ಏನೋ ಸುಳ್ಳು ಹೇಳ್ಬೇಕು ಅವೆಲ್ಲ ಇಲ್ಲೇ ಇರ್ಲಿಲ್ಲ. ನ್ಯಾಚುರಲ್ ಆಗಿ ಒಂದೊಂದ್ಸತಿ ಎಲ್ಲರಿಗೂ ಎಲ್ಲಾನು ಬೋರ್ ಆಗುತ್ತಲ್ವಾ. ಎಸ್. ಕೊಬ್ಬರಿ ಹಾಕ್ತಾ ಇದೀನಿ. ಕೊಬ್ಬರಿ ಹಾಕದ್ ಬೋರಿಂಗ್ ಆಗಿಲ್ಲ? ಹಾಕಿ ಹಾಕಿ. ಸೂಪರ್. ಫುಲ್ ಕೊಬ್ಬರಿ ಹಾಕ್ಬಿಟ್ರಿ. ಹೌದು.
ಕೊಬ್ಬರಿ ಏನ್ ಗೊತ್ತಾ, ಕೊಬ್ಬರಿ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ಇಟ್ಸ್ ಗುಡ್ ಫಾರ್ ಹೆಲ್ತ್, ಇಟ್ ಇಸ್ ಗುಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್. ಇದು ಆಪ್ಷನಲ್. ಆಪ್ಷನಲ್, ನಿಂಗೆ ಇಷ್ಟ ಆದ್ರೆ ಅದನ್ನು ಹಾಕ್ಬಿಡು. ಇಲ್ಲ ಪರವಾಗಿಲ್ಲ, ಸುಮ್ನೆ ಕೇಳ್ದೆ ಅಷ್ಟೇ. ನಿಮಗೆ ಇಷ್ಟ ಆದ್ರೆ ಕಾಯಿ ತುರಿ ಕೊಬ್ಬರಿ ಎರಡನ್ನು ಹಾಕಿ, ಇಟ್ಸ್ ಗುಡ್ ಕೊಲೆಸ್ಟ್ರಾಲ್. ಹಾ, ಒಂಚೂರು ಏಲಕ್ಕಿ ಹಾಕ್ಬಿಡು. ಓಕೆ, ರುಚಿಗೆ ಸ್ವಲ್ಪ ಜಾಸ್ತಿನೇ ಸಾಕು. ಏಲಕ್ಕಿ ಪುಡಿ ಘಮ್ ಅಂತ ಗಟ್ಟಿ ಆಗ್ಬೇಕು. ಓಕೆ, ಜೊತೆಗೆ 2 ಸ್ಪೂನ್ ತುಪ್ಪನೂ ಹಾಕ್ಬೋದು. ತಗೊಳ್ಳಿ. ತುಪ್ಪ ಇಸ್ ಮೈ ಫೇವ್ರೆಟ್. ಸಂಯುಕ್ತ ಒಂಚೂರು ದಪ್ಪ ಆದ್ರೆ ಇನ್ನೂ ಖುಷಿ. ಗೋಡಂಬಿ, ದ್ರಾಕ್ಷಿ, ಲವಂಗ ನನ್ ಫೇವ್ರೆಟ್ ಪಾರ್ಟ್ ಆಫ್ ದಿ ಅಡಿಗೆ, ಗೋಡಂಬಿ ಹಾಕೋ ಪಾರ್ಟ್. ಸೂಪರ್. ಇದೊಂಚೂರು ಗಟ್ಟಿ ಆಗ್ಬೇಕೆಲ್ಲ. ಸರಿ, ಮುಚ್ಚಿಡೋಣ. ಮುಚ್ಚೋದೇನ್ ಬೇಡ ಅನ್ಸುತ್ತೆ. ಹಾ, ರೆಡಿ ಆಯ್ತು. ವಾವ್, ಬುಳ ಬುಳ ಅಂತ ಬಾಯ್ಲ್ ಆಗ್ತದೆ. ಮುಗಿತಾ? ಘಮ ಬರ್ತಾ ಇದೆಯಾ? ಆಫ್ ಕೋರ್ಸ್, ಘಮ್ ಅಂತ ಇದೆ. ತುಪ್ಪದ ಘಮ. ತುಪ್ಪ, ಏಲಕ್ಕಿ, ಲವಂಗ, ಕೊಬ್ಬರಿ. ಓಕೆ, ಶಿಫ್ಟ್ ಮಾಡೋಣ. ಆಫ್ ಮಾಡು ಸಾಮ್. ತಿನ್ನಕ್ಕೂ ಚೆನ್ನಾಗಿರತ್ತೆ. ಏಲಕ್ಕಿ ಪೌಡರ್ ಸುಮ್ಮನೆ ಜೋಶ್ಗೆ. ಸೊ ನೋಡಿದ್ರೆ ಮಹಾಜನಗಳೇ, ಎಷ್ಟು ಸಿಂಪಲ್ ಆಗಿ ದಿ ಮುಂಗಾರು ಮಳೆ ಅಮ್ಮ ಹಯಗ್ರೀವನ ಮಾಡಿ ರೆಡಿಯಾಗಿ ಕೊಟ್ಟಿದ್ದಾರೆ. ಹಾಯಾಗಿ ಮನೇಲಿ ಕೂತ್ಕೊಂಡು ಹಯಗ್ರೀವನ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಒಂದು ಸಣ್ಣ ರೀಕ್ಯಾಪ್ ನೋಡೋಣ ಬನ್ನಿ. ಹಯಗ್ರೀವ ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ 1 ಬಟ್ಲು, ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು, ಯಾಲಕ್ಕಿ ಪುಡಿ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಒಣ ದ್ರಾಕ್ಷಿ ಸ್ವಲ್ಪ, ಬೆಲ್ಲ ಅರ್ಧ ಬಟ್ಲು, ಲವಂಗ ಸ್ವಲ್ಪ. ಮಾಡುವ ವಿಧಾನ: ಬಾಣಲೆಗೆ ಕಡಲೆಬೇಳೆಯನ್ನ ಹಾಕಿ ಹುರಿದುಕೊಳ್ಳಿ. ಹುರಿದುಕೊಂಡ ಕಡಲೆಬೇಳೆ ಹಾಕಿ ಬೇಯಿಸಿಕೊಂಡು ಬೆಲ್ಲ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿ, ಲವಂಗ ಹಾಕಿ ಕಲಸಿ ಹದ ಬಂದ ನಂತರ ಬೌಲ್ಗೆ ಹಾಕಿ ಏಲಕ್ಕಿ ಪುಡಿ ಉದುರಿಸಿದ್ರೆ ರುಚಿಯಾದ ಘಮಘಮಿಸುವ ಹಯಗ್ರೀವ ಸವಿಯೋದಕ್ ಸಿದ್ಧ. ಇವಾಗ ಇದನ್ನ ಸ್ವಾಹ ನಿಮಗೋಸ್ಕರ ಡೈನಿಂಗ್ ಟೇಬಲ್ ಎಲ್ಲ ರೆಡಿ ಆಗಿದೆ. ನೀವು ಸರ್ವ್ ಮಾಡಿ. ಶ್ರುತಿ, ಹಯಗ್ರೀವ ತಿಂದು ಇಂಚೂರು ದಪ್ಪ ಆಗಮ್ಮ ಜಾಣೆ. ಹಬ್ಬ ಅಂದ್ರೆ ಹೀಗಿರ್ಬೇಕು, ಎಲ್ಲ ಗಲಗಲ ಗಲಗಲ ಅಂತ ಮಾತುಕತೆ ಮಾಡ್ತಾ ಇರ್ಬೇಕು, ಚೆನ್ನಾಗಿ ರೆಡಿಯಾಗಿ ಕೂತಿರ್ಬೇಕು, ಯಾರಾದ್ರೂ ಅಚ್ಚುಕಟ್ಟಾಗಿ ಅಡ್ಗೆ ಮಾಡಿ ಹಾಕ್ಬೇಕು. ಇದಕ್ಕಿಂತ ಜಾಸ್ತಿ ಬೇಕಾ? ಇವಾಗ ಸದ್ಯಕ್ಕೆ ನಮ್ ಕಣ್ಣು ಮುಂದೆ ಹಯಗ್ರೀವ ಇದೆ. ಲೆಟ್ ಅಸ್ ಅಟ್ಯಾಕ್ ದಿ ಹಯಗ್ರೀವ. ಬನ್ನಿ. ಫಸ್ಟ್ ನಾನೇ ಪ್ಲೇಟ್ ಮುಂದೆ ಇಡ್ತೀನಿ. ಘಮ್ ಅಂತ ಇದೆ. ಗಣೇಶ, ಇದು ನಿನಗೆ. ಆ ಮಾಡು. ಅವನು ಆ ಮಾಡ್ತಾ ಇದ್ದಾನೆ. ಟ್ರೈ ಮಾಡೋಣ. ದೇವ್ರೇ ಸಂಯುಕ್ತಂಗ್ ಒಳ್ಳೆ ಬುದ್ಧಿ ಕೊಡಪ್ಪ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನಿಮ್ ಲೈಫ್ ಅಲ್ಲಿ ಸಂಯುಕ್ತ ಇವತ್ ನೀವ್ ಹೀರೋಯಿನ್ ಆಗಕ್ ಕಾರಣನೇ ಮಮ್ಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೋ ಸುಮ್ನೆ ಟೈಮ್ ಪಾಸ್ ಒಂದು ಹಾಲಿಡೇಸ್ ಅಲ್ಲಿ ಏನ್ ಮಾಡ್ತೀಯ ಮನೇಲಿ ಕೂತ್ಕೊಂಡು, ಸಮ್ಯು ಹೋಗು ಆಕ್ಟ್ ಮಾಡು ಅಂತ ಕಳ್ಸಿಕೊಟ್ಟಿರೋ ಅಮ್ಮ. ಲೈಫ್ ಇಷ್ಟೇನೆ ಹ್ಯಾಪನ್ ಲೈಕ್ ದಟ್ ಅಲ್ವಾ? ಯಾ, ನಾನ್ ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ತೀನಲ್ಲ, ನಾನಂತೂ ಸಿನಿಮಾ ಸೀರಿಯಲ್ ಎಲ್ಲ ಮಾಡಲ್ಲ ಅಂತ ಹೇಳಿದ್ಲು. ಎಸ್, ನಾನ್ ಥಿಯೇಟರ್ ಡ್ರಾಮಾ ಮಾಡ್ಕೊಂಡಿರ್ತೀನಿ. ಐ ಡೋಂಟ್ ಲೈಕ್ ಬೀಯಿಂಗ್ ಇನ್ ಸೀರಿಯಲ್ಸ್ ಅಂಡ್ ಕಮರ್ಷಿಯಲ್ ಅಂತ ಚೂರು ಇಷ್ಟ ಇಲ್ಲ. I was happy with theater. That's okay. Yeah. ಸೊ ಪವನ್ ನನ್ ಮಗಳು ಅಂತ ಗೊತ್ತಿಲ್ಲ. ಶಿ ವಾಸ್ ಕ್ರಾಸಿಂಗ್ ದ ರೋಡ್. ಆವಾಗ ಇವಳು ಈ ಹುಡುಗಿ, ನಂಗೆ ಈ ತರ ಹುಡುಗಿ ಬೇಕು ಅಂತ ನೀನಾಸಂ ಸತೀಶ್ಗೆ ಹೇಳಿದಾರೆ. ವಿ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟೈಮ್, ಅವರಿಬ್ರು ಒಟ್ಟಿಗೆ ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ. ಸೊ ಆವಾಗ ನೀನಾಸಂ ಸತೀಶ್ಗೆ ಸಮಯು ಗೊತ್ತಿತ್ತು. ಸೊ ಇವಳು ಅವ್ರ ಮಗಳು ಅಂತ ಹೇಳಿದಾನೆ. ಸೊ ಆವಾಗ ಹಿ ಕಾಲ್ಡ್ ಮಿ ಅಪ್ ಅಂಡ್ ಹಿ ಸೆಡ್, ಈ ತರ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಇದೆ, ಮಗಳ ಕೈಲಿ ಮಾಡ್ಸಿ ಅಂತ. ಅವಾಗ ಇವಳು ಕೇಳಿದ್ರೆ ಇವಳು ಚೂರು ಇಂಟ್ರೆಸ್ಟ್ ಇಲ್ಲ. ಅಮ್ಮ ಪ್ಲೀಸ್ ನೀನ್ ಮಾಡ್ತಿದ್ಯಲ್ಲ ಅದೇ ಸಾಕು, ನನ್ ಬಿಟ್ಬಿಡು ಅಂತೆಲ್ಲ ಹೇಳಿ. ಸರಿ, ನಾ ಫೋನ್ ಮಾಡ್ಬಿಟ್ಟು, ಇಲ್ಲಪ್ಪ ಅವಳಿಗೆ ಇಷ್ಟ ಇಲ್ವಂತೆ, ನಿನ್ಗೆ ಸಾಕು ಇದೆಲ್ಲ ಅಂತ ಹೇಳ್ಬಿಟ್ಟು ಹೋದೆ. ಅದಕ್ಕೆ ಓಕೆ, ಒಂದ್ ಕೆಲಸ ಮಾಡಿ, ನಾನ್ ಸ್ಕ್ರಿಪ್ಟ್ ಕಳಿಸ್ತೀನಿ, ಇಷ್ಟ ಆದ್ರೆ ಲೆಟರ್ ಡೂ ಇಟ್ ಅಂತ. ಸ್ಕ್ರಿಪ್ಟ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂಡ್ ಇಟ್ ವಾಸ್ ತುಂಬಾ ಸೂಟಬಲ್. ಅವಳ ತರಾನೇ ಯೋಚನೆ ಮಾಡೋ ಅಂತ ಹುಡುಗ. ರೋಡಲ್ಲಿ ಮಲ್ಕೊಳ್ಳೋಳು, ಬಿಟ್ಟಿ ಊಟ ತಿನ್ನೋದು, ಈ ತರ ಎಲ್ಲ ಕೆಲಸ ಮಾಡೋಳು. ಸೊ ಆಗ್ಲೂ ಐ ವಾಸ್ ನಾಟ್ ವೆರಿ ಶೋರ್. ನಮ್ಮಮ್ಮ ಆಮೇಲೆ ಹಾಲಿಡೇಸ್ ಅಲ್ಲೇ ಅಂತೆಲ್ಲ ಅಂದಿದ್ರು. ಸೊ ಸಮ್ಮರ್ ಹಾಲಿಡೇಸ್ ಅಲ್ಲಿ ವೆನ್ ಐ ವಾಸ್ ಇನ್ ಫಸ್ಟ್ ಇಯರ್ ಆಫ್ ಕ್ರೈಸ್ಟ್ ಕಾಲೇಜ್, ಐ ಡಿಡ್ ಒನ್ ಮೂವಿ. ಯಾರಿಗೂ ಗೊತ್ತಿರಲಿಲ್ಲ ಪೋಸ್ಟರ್ ಬರೋ ತನಕ. ಸೊ ಯಾ, ಇವಾಗ ಬೇರೆ ಮಾಡು ಅಂದ್ರೂ ಮಾಡಲ್ಲ,
ಸಿನಿಮಾ ಆಕ್ಟಿಂಗ್ ಸಿನಿಮಾ ಅಷ್ಟೇ. ಇಟ್ಸ್ ಸೋ ನೈಸ್ ಅಲ್ಲ, ಎಲ್ಲರೂ ಒಟ್ಟಿಗೆ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋದು. ಐ ಥಿಂಕ್ ಈ ಸಂಪ್ರದಾಯ ಇಂಟೆನ್ಷನ್ ಆಫ್ ಅ ಫೆಸ್ಟಿವಲ್ ಅಲ್ವಾ? ಯಾ, ನಿಂಗ್ ಒಟ್ಟಿಗೆ ತಿನ್ನೋದೆ ಅಷ್ಟಕ್ಕೆ festival. ನೀವು ಮನೇಲಿ ಈ ತರ ಮಾಡ್ತೀರಾ? ನಮ್ ಮನೇಲಿ ಪೂಜೆ ಪುನಸ್ಕಾರ ಮಾಡಿ ಆಚಾರ ಅದಕ್ಕೆಲ್ಲಕ್ಕಿಂತ ಮುಖ್ಯ ನಮ್ಮಪ್ಪ ಹೇಳ್ಕೊಟ್ಟಿದ್ದು ನಮ್ಗೆಲ್ಲ, ನಮ್ಮಮ್ಮ ಪಾಲಿಸ್ತಾರ ಅದನ್ನ. ಎಲ್ರು ಒಟ್ಟಿಗೆ ಸಂತೋಷವಾಗಿ ಕೂತ್ಕೊಂಡು ಒಂದ್ 4 ಮಾತಾಡಿ ಎಷ್ಟೋ ತಿಂಗಳಾಗಿರತ್ತೆ ಒಟ್ಟಿಗೆ ಸೇರಿ. ಎಲ್ಲಾರ ಮನೆ ಕಥೆನೂ ಅದೇ ಅಷ್ಟೇ, ಇವಾಗ. ಹೌದು. ಯಾಕೆಂದ್ರೆ ಎವ್ರಿಬಡಿ ಇಸ್ ಪ್ರೊಫೆಷನಲಿ ಬಿಸಿ. ಸೊ ಆ ತರ ಒಂದು ಸಂದರ್ಭ ಏನಂದ್ರೆ ಹಬ್ಬ ಹರಿದಿನ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅನ್ನ ಸಾರು ಒಂದ್ ಪಾಯಸ ತಿಂದ್ರು ಖುಷಿಯಾಗಿ ಮಾತಾಡ್ತಾ, ಒಂದ್ 6 ತಿಂಗಳು ಕಳ್ದಿರತ್ತೆ ಮೀಟ್ ಮಾಡ್ದೆ. ಸೊ ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ಏನ್ ಮಾಡ್ತಿದ್ದೀರಾ ಕ್ಯಾಚ್ ಅಪ್. ಸೊ ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್. ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಹಬ್ಬ ಅಂತ ಕ್ರಿಯೇಟ್ ಮಾಡಿರೋದು ಅದಕ್ಕೆ. ಮನಸ್ಸು ಫುಲ್ಲು, ಹೊಟ್ಟೆನೂ ಫುಲ್ಲು. ಹಬ್ಬ ಅಂದ್ರೆ ಲೈಕ್ ಐ ಟೋಲ್ಡ್ ಯು ಹೀಗಿರ್ಬೇಕು. ಗಣೇಶನು ಫುಲ್ ಖುಷಿಯಾಗಿರ್ತಾನೆ, ಡಂಕಣಕ ಸ್ಟೆಪ್ಸ್ ಆಗ್ತಾ ಇರ್ತಾನೆ. ಸೊ ಬನ್ನಿ ಒಂದ್ ರೌಂಡ್ ಕೈ ತೊಳ್ಕೊಳ್ಳೋಣ. ಹಾಯಾಗಿತ್ತು, ಅದ್ಭುತವಾಗಿತ್ತು. ಮನೇಲಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಲೇಬೇಕು. ಬಟ್ ನಾವು ಟ್ರೈ ಮಾಡಿ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಇವಾಗ ಮಮ್ಮಿಗೆ ಬಾಯ್ ಹೇಳೋ ಸಮಯ ಬಂದೇ ಬಿಟ್ಟಿದೆ. ಬಟ್ ಅದಕ್ಕಿಂತ ಮುಂಚೆ ಹೇಗನ್ಸ್ತು ನಿಮ್ಗೆ? ಸ್ಟಾರ್ ಸವಿರುಚಿ ಸೆಟ್ಟಲ್ ಬಂದು ಬಿಸಿ ಬಿಸಿಯಾದ ಹಯಗ್ರೀವ ಮಾಡ್ಕೊಟ್ಟಿದೀರಾ. ನಮ್ಮನೆ ಅಡ್ಗೆ ಮನೇಲೆ ನನ್ ಮಗಳ ಜೊತೆ ಇಬ್ರು ಹೆಣ್ಮಕ್ಳ ಜೊತೆ ಹೇಳಿದ್ಯಾ? ಸ್ವೀಟ್ ಮಾಡ್ದಂಗಿತ್ತು ಹಬ್ಬದ ದಿವಸ. ಒಂದಿನ ನಮ್ಮ ಮನೇಲಿ ನನ್ ಜೊತೆ ಹಂಗ ಅಡ್ಗೆ ಮಾಡಿದೀವ. ನೀವ್ ಇದ್ರೆ ಮನೆಯಲ್ಲಿ ಅಡ್ಗೆ ಮಾಡಕ್ಕೆ, ಅಡ್ಗೆ ಮನೆಗ್ ಬಂದ್ರೆ ತಾನೇ ಇದ್ರು. ಸರಿ, ಇವಾಗ ಅಮ್ಮನ್ಗೆ ಟಾಟಾ ಬೈ ಬೈ ಸಿ ಯು ಹೇಳಬೇಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷ ಅಷ್ಟೊತ್ತಿಗೆ ಮದುವೆ ಮಾಡ್ತೀನಿ. ಇವತ್ತು ಮಮ್ಮಿ ಬಂದಿದ್ರು, ಅವರ ಕೈ ರುಚಿನ ಟೇಸ್ಟ್ ಮಾಡಿದ್ವಿ. ನಾಳೆ ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ಸಂಯುಕ್ತ ಈ ಡಾನ್ ಜೊತೆ ಓಡ್ ಹೋಗಿದ್ಲು. ನೀವ್ ಅನ್ಕೊಳ್ತಾ ಇದ್ರ ಗೊತ್ತು, ಆ ವಯಸ್ಸಲ್ಲೇ ಓಡ್ ಹೋಗಿದ್ಲಾ ಅಂತ. ಇವಳನ್ನ ಓಡಿಸಿದ್ದಾದ್ರೂ ಯಾರು? ಆತ ನಾಳೆ ಇಲ್ಲಿರ್ತಾರೆ ಮಧ್ಯಾಹ್ನ 1:00 ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.